ಹಲೋ ಎವ್ರಿವನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ವಿಡಿಯೋನ ಶೇರ್ ಮಾಡಿದ್ನಲ್ಲ, ಆವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹಬ್ಬದ ದಿನ ಮಾಡಿರೋ ಅಡುಗೆ ಎಲ್ಲದೂ ರೆಸಿಪಿನ ತೋರಿಸ್ರಿ ಅಂತ ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ಬೇವು ಹಾಗೆ ಶಾವಿಗೆನ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ಮಾಡೋ ಬೇವು ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಹೆಲ್ತಿ ಸಹ. ಅದೇನು ಅಂತ ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ, ಸೊ ಸ್ಕಿಪ್ ಮಾಡದೆ ನೋಡಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಬೆಲ್ಲ, ಹುರ್ಕಡಲೆ ಪುಡಿ, ಹುಣಸೆ ಹಣ್ಣು, ಮಾವಿನಕಾಯಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕಲ್ ಸಕ್ಕರೆ, ಬೇವಿನ ಹೂವು, ಉತ್ತತ್ತಿ, ವಾಲ್ನಟ್, ಕೇರ್ ಬೀಜ, ಚಾರ್ವಾಳ ಹಾಗೆ ವಾಟರ್ಮೆಲನ್ ಸೀಡ್ಸ್. ಏನಪ್ಪ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಹೇಗೆ ಮಾಡೋದು, ತುಂಬ ಕಷ್ಟನಾ ಅಂತ ಅಂದ್ಕೋಬೇಡಿ. ಇದು ನಿಜವಾಗ್ಲೂ ತುಂಬ ಸಿಂಪಲ್, ಹಾಗೆ ಇದು ತುಂಬ ಹೆಲ್ತಿ ಸಹ. ಮೊದಲಿಗೆ ಒಂದು 3/4 ಲೀಟರಷ್ಟು ನೀರನ್ನ ಹಾಕಿ, ಈ ನೀರಲ್ಲಿ ಗೋಡಂಬಿ ಹಾಕಿ ಒಂದು 15 to 20 ಗ್ರಾಮ್ಸ್ ಅಷ್ಟು ಗೋಡಂಬಿನ ತಗೊಳ್ಳಿ. ಆಮೇಲೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಇದನ್ನು ಅಷ್ಟೇ 15 to 20 ಗ್ರಾಮ್ಸ್. ಇದೆಲ್ಲ ಡ್ರೈ ಫ್ರೂಟ್ಸ್ನ ನಾನು 15 to 20 ಗ್ರಾಮ್ಸೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಾದಾಮಿ, ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಚಾರ್ವಾಳನ ಹಾಕಿದ್ದೀನಿ. ನೆಕ್ಸ್ಟ್ ವಾಟರ್ಮೆಲನ್ ಸೀಡ್ಸ್, ಆಮೇಲೆ ಕೇರ್ ಬೀಜ, ಡ್ರೈ ಖಜೂರ್, ಉತ್ತತ್ತಿ, ನೆಕ್ಸ್ಟ್ ಕಲ್ ಸಕ್ಕರೆ, ನೆಕ್ಸ್ಟ್ ವಾಲ್ನಟ್. ಇದು ಬೇವಿನ ಹೂವು, ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಕಿ. ಆಮೇಲೆ ಒಂದು 1/2 kg ಬೆಲ್ಲನ ಹಾಕಿ. ಈ ಬೆಲ್ಲನ ನೀವು ನಿಮ್ಮ ಟೇಸ್ಟ್ ತಕ್ಕಾಗ ಹಾಕ್ಕೊಳ್ಳಿ. ನಿಮ್ಗೆ ಸ್ವೀಟ್ ಏನಾದರೂ ಹೆಚ್ಚು ಬೇಕಿದ್ರೆ ಹೆಚ್ಚು, ಇಲ್ಲಾಂದರೆ ಕಡಿಮೆ ಬೇಕಿದ್ರೆ ಕಡಿಮೆ, ನಿಮ್ಮ ಇಷ್ಟದಂತೆ ಹಾಕ್ಕೋಬೋದು. ಇದೆಲ್ಲವುದನ್ನು ಹಾಕಿದ ಮೇಲೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಈಗ ಇದನ್ನು ನಾವು 1 ರಿಂದ 2 ತಾಸು ಬಿಡೋಣ. ಯಾಕಂದರೆ ಇದರಲ್ಲಿರೋ ಬೆಲ್ಲ ಎಲ್ಲವೂ ಚೆನ್ನಾಗಿ ಕರಗಬೇಕು, ಹಾಗೆ ಡ್ರೈ ಫ್ರೂಟ್ ಸಹ ನೆಂದಷ್ಟು ತುಂಬ ಟೇಸ್ಟಿಯಾಗುತ್ತೆ. ಸೊ 1-2 ತಾಸು ಬಿಡಿ. ನೆಕ್ಸ್ಟ್ ಹುಣಸೆ ಹಣ್ಣಿಗೆ ಒಂದು 1/2 ಗ್ಲಾಸಷ್ಟು ನೀರನ್ನು ಹಾಕಿ ಬಿಡಿ. ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ನೆನೀಲಿ. ಮಾವಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ, ಒಂದು ಅರ್ಧ ಮಾವಿನಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಶಾವಿಗೆನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು 1 ಲೀಟರಷ್ಟು ನೀರನ್ನು ಹಾಕಿದ್ದೀನಿ. ನೀರಿನ ಕುದಿ ಬರ್ತಿದ್ದ ಹಾಗೆ ಇದಕ್ಕೆ ನಾನು 1.5 ಕಪ್ಪಷ್ಟು ಶಾವಿಗೆನ ಹಾಕ್ತಾಯಿದ್ದೀನಿ. ಶಾವಿಗೆ ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ ಅಲ್ಲಲ್ಲಿ. ಶಾವಿಗೆನ ಬೆನೆಯಕ್ಕೆ ಬಿಡಿ. ಇದು ನಿಮಗೆ ಒಂದು 3 ರಿಂದ 4 ನಿಮಿಷ ಆಗ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಅಂದರೂ 5 ನಿಮಿಷದಲ್ಲಿ ಆಗೋಗುತ್ತೆ. ಆದರೆ ಆಗಾಗ ಈ ಥರ ಮಿಕ್ಸ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ನೀರು ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ನೋಡಿ, ಈಗ ಶಾವಿಗೆ ಇದು ಬೆಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಎಸ್, ಪರ್ಫೆಕ್ಟಾಗಿ ಆಗಿದೆ. ಓಕೆ, ಈಗ ಸ್ಟವ್ನ ಆಫ್ ಮಾಡಿಕೊಂಡು ಶಾವಿಗೆ ಹಾಗೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆ, ನೀರೆಲ್ಲದನ್ನು ತೆಕ್ಕೊಂಡಿದ್ದಾಯಿತು. ಈಗ ಸ್ಟವ್ ಮೇಲೆ ಇಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಲಿಡ್ನ ಹಾಕಿ 1-2 ನಿಮಿಷ ಇದನ್ನು ಬಿಡಿ. ಆಗ ಶಾವಿಗೆ ಹೂ ಥರ ಅಳ್ಕೊಂಡಿರುತ್ತೆ, ಉದುರುದ್ರಾಗಿ ಚೆನ್ನಾಗಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಬೇವು ಮಾಡೋದನ್ನು ಕಂಟಿನ್ಯೂ ಮಾಡೋಣ.
ಈಗ ಇದು ಚೆನ್ನಾಗಿ ನೆಂದಿರುತ್ತೆ, ಇದರಲ್ಲಿರೋ ಡ್ರೈ ಫ್ರೂಟ್ಸ್ ಎಲ್ಲವುದು, ಹಾಗೆ ಬೆಲ್ಲ ಸಹ ಕರಗಿದೆ ನೋಡಿ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕೋಣ. ಆಗಲೇ ನಾವು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ವಲ್ಲ, ಅದರಿಂದ ರಸನ ತೆಕ್ಕೊಂಡಿದ್ದೀನಿ ನಾನು. ಇದನ್ನು ಹಾಕಿ ನೆಕ್ಸ್ಟ್ ಮಾವಿನಕಾಯಿನ ತುರ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಹುರ್ಕಡಲೆ ಪುಡಿನ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ. ಈ ಹುರ್ಕಡಲೆನ ನಾನು ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ಸಹ ಇದನ್ನು ನೈಸಾಗೆ ಮಾಡ್ಕೋಬೇಕು, ತರಿ ತರಿಯಾಗಿರಬಾರ್ದು. ಇದನ್ನು ನೀವು ಸ್ಪೂನಿಂದ ಮಿಕ್ಸ್ ಮಾಡ್ಬೋದು ಇಫ್ ಯು ಆರ್ ಕಂಫರ್ಟಬಲ್, ಇಲ್ಲ ಅಂದರೆ ಕೈಯಿಂದ ಸಹ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬೋದು. ಆದರೆ ಹುರ್ಕಡಲೆ ಪುಡಿ ಗಂಟು ಕಟ್ಟದೇ ಇರೋ ಹಾಗೆ ನೋಡ್ಕೊಳ್ಳಿ. ಇದಕ್ಕೆ ನಾನು 1.5 ಕಪ್ಪಷ್ಟು ಹುರ್ಕಡಲೆ ಪುಡಿನ ಹಾಕಿದ್ದೀನಿ. ಹಾಗೆ ಒಂದು 1/2 ಲೀಟರಷ್ಟು ನೀರನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಇದ್ರದ್ದು ಕನ್ಸಿಸ್ಟೆನ್ಸಿ ಹೀಗಿರಬೇಕು ನೋಡಿ. ಈ ಥರ ತಿಕ್ಕಾಗಿರಬೇಕು, ತುಂಬ ನೀರಾಗಿರಬಾರ್ದು. ನಿಮ್ದೇನಾದರೂ ನೀರಿಗಾಗಿದ್ದರೆ ಸ್ವಲ್ಪ ಹುರ್ಕಡಲೆ ಪುಡಿ ಹಾಗೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೋದು. ಓಕೆ, ಇವತ್ತಿನ ನಮ್ಮ ಯುಗಾದಿ ಸ್ಪೆಷಲ್ ಬೇವು ರೆಡಿ ಇದೆ. ನೋಡಿದ್ರಲ್ಲ ಮಾಡೋದು ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿದೆ ಅಂತ. ಆ್ಯಂಡ್ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಹಾಕಿರೋ ಎಲ್ಲ ಡ್ರೈ ಫ್ರೂಟ್ಸು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಎಸ್ಪೆಷಲಿ ಮೇನ್ ಇಂಗ್ರೀಡಿಯೆಂಟ್ ಆದ ಬೇವಿನ ಹೂವು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ವರ್ಷಕ್ಕೆ ಒಂದೇ ಸಲ ನಾವು ಈ ರೆಸಿಪಿನ ಮಾಡ್ಕೊಳ್ಳೋದು. ಸೊ ಮಿಸ್ ಮಾಡದೆ ಈ ರೆಸಿಪಿನ ಮಾಡ್ಕೊಳ್ಳಿ, ಹಾಗೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ನ ಪಡೀರಿ. ಸೊ ಬನ್ನಿ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ಅಲ್ಟಿಮೇಟ್, ತುಂಬ ಚೆನ್ನಾಗಾಗಿದೆ. ಸ್ವೀಟ್ನೆಸ್ ಎಲ್ಲವುದು ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ಈ ಬೇವನ್ನು ಶಾವಿಗೆ ಜೊತೆ ತಿನ್ನಿ, ಇನ್ನೂ ಸಖತ್ತಾಗಿರುತ್ತೆ. ಓಕೆ ದೆನ್, ಇವತ್ತಿನ ಯುಗಾದಿ ಸ್ಪೆಷಲ್ ಹೆಲ್ತಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋಗಿತ್ತು, ಈ ರೆಸಿಪಿನ ನೀವು ಟ್ರೈ ಮಾಡಬೇಕು ಅಂದರೆ ಇವಾಗಲೇ ಟ್ರೈ ಮಾಡಬೇಕು, ಯಾಕಂದರೆ ಮತ್ತೆ ನಿಮಗೆ ಆಮೇಲೆ ಬೇವಿನ ಹೂ ಸಿಗಲ್ಲ ಮಾಡೋಕ್ಕೆ. ಸೊ ಟ್ರೈ ಇಟ್ ಸೂನ್. ಆ್ಯಂಡ್ ಟೇಸ್ಟ್ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಫೈನಲಿ, ಡೋಂಟ್ ಮಿಸ್ ದ ಹೆಲ್ತಿ ರೆಸಿಪಿ. ಓಕೆ, ಬೇವನ್ನು ಶಾವಿಗೆಗೆ ಹಾಕ್ಕೊಂಡು ತಿಂದರೆ ಹೇಗಿರುತ್ತೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ವಾವ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.